ಹಂಚಿಕೆ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಟ್ಟುವ ಮುನ್ನವೇ ಜಮೀನು ಕಳೆದುಕೊಂಡ ವ್ಯಕ್ತಿ, ಸಾಯುವ ಮುನ್ನ ಸೈಟ್ಗಳನ್ನ ವಿತರಿಸಿದ ಪ್ರಾಧಿಕಾರ. ಕೇಸಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಟ್ಟುವ ಮುನ್ನವೇ ಜಮೀನನ್ನ ಕಳೆದುಕೊಂಡ ವ್ಯಕ್ತಿ, ಸಾಯುವ ಮುನ್ನ ಸೈಟ್ಗಳನ್ನ ವಿತರಿಸಿದ ಪ್ರಾಧಿಕಾರ. 90 ವರ್ಷಗಳ ಬಳಿಕ ಸೈಟ್ ವಿತರಿಸಿರುವ ಮೂಡ ಅಧಿಕಾರಿ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜುಲೈ 2023ರಲ್ಲಿ ಹಿಂದಿನ ಆಯುಕ್ತರಾಗಿರುವಂತಹ ದಿನೇಶ್ ಕುಮಾರ್ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಮೂಡ ಸೈಟ್ ಹಂಚಿಕೆ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹುಟ್ಟುವ ಮುನ್ನವೇ ಜಮೀನನ್ನ ಕಳೆದುಕೊಂಡಿದ್ದಾರಂತೆ ವ್ಯಕ್ತಿ, ಸಾಯುವ ಮುನ್ನ ಸೈಟ್ಗಳನ್ನ ವಿತರಿಸಿದೆ ಪ್ರಾಧಿಕಾರ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 90 ವರ್ಷಗಳ ಬಳಿಕ ಸೈಟ್ ವಿತರಿಸಿರುವ ಮೂಡ ಅಧಿಕಾರಿ 1933ರಲ್ಲಿ ಜಮೀನನ್ನ ಕಳೆದುಕೊಂಡಿದ್ರಂತೆ ಸಹ್ಯಾದ್ ಎನ್ನುವ ವ್ಯಕ್ತಿ. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. 1933ರಲ್ಲಿ ಜಮೀನನ್ನ ಕಳೆದುಕೊಂಡಿದ್ರಂತೆ ಸಹ್ಯಾದ್ ಯೂಸಫ್ ಅನ್ನೋರು. ಆಧಾರ್ ಪ್ರಕಾರ 1934ರಲ್ಲಿ ಹುಟ್ಟಿದ್ರು ಸಹ್ಯಾದ್ ಯೂಸಫ್. ಜುಲೈ 2023ರಲ್ಲಿ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿ ಆಯ್ತು? ಸಾಯುವ ಮುನ್ನ ಹಾಗಾದ್ರೆ ಸೈಟ್ ಹಂಚಿಕೆ ಮಾಡಿದ್ರಾ? ವೀರನಗರಿಯಲ್ಲಿ 2.16 ಎಕರೆ ಭೂಮಿಯನ್ನ ಕಳೆದುಕೊಂಡಿದ್ರು ಸಹ್ಯಾದ್. ಸರ್ವೆ ನಂಬರ್ 86/1ರಲ್ಲಿ ಜಮೀನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ದಾಖಲೆ ಇದೆಯಂತೆ. ಬದಲಿಗೆ ಜೆಪಿ ನಗರದಲ್ಲಿ 23,881 ಚದರ ಅಡಿ ಸೈಟ್ ಹಂಚಿಕೆ. 30/40 ಅಳತೆಯ 106 ಕೋಟಿ ಮೌಲ್ಯದ 19 ಸೈಟ್ ವಿತರಣೆ ಮಾಡಲಾಗಿದೆ. ಅಧಿಕಾರಿಗಳ ಶಾಮೀಲಿನೊಂದಿಗೆ ಕೋಟ್ಯಾಂತರ ಆಸ್ತಿಗೆ ಕನ್ನ ಹಾಕಲಾಗಿದೆ. ರೆಕಾರ್ಡ್ ರೂಮ್ ಕೆಲಸಗಾರನಿಂದ ದಾಖಲೆಗಳ ಸಾಕ್ಷಿಗೆ ಸಹಿ ಕೂಡ ಹಾಕಲಾಗಿದೆಯಂತೆ. 1933ರ ಕತೆಗೆ 2023ರಲ್ಲಿ ಜೀವ ತುಂಬಿಸಿದ್ದಾರೆ ಮಾಜಿ ಆಯುಕ್ತ. ಪ್ರಧಾನಿಗೆ ಪತ್ರ ಬರೆದು ಸಿಬಿಐ ತನಿಖೆಗೆ ವಕೀಲ ರವಿ ಇದೀಗ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ವೀರನಗರಿಯಲ್ಲಿ 2.16 ಎಕರೆ ಭೂಮಿಯನ್ನ ಕಳ್ಕೊಂಡಿದ್ರು ಸಹ್ಯಾದ್. 1933ರ ಕತೆಗೆ 2023ರಲ್ಲಿ ಜೀವ ತುಂಬುತ್ತಾರೆ ಅಂತ ಅಂದ್ರೆ ಯಾವ ಮಟ್ಟದ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಮೂಡ ಸೈಟ್ ಹಂಚಿಕೆ ಹಗರಣಕ್ಕೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಹುಟ್ಟುವ ಮುನ್ನವೇ ಜಮೀನನ್ನ ಕಳ್ಕೊಂಡಿದ್ದಾರ ವ್ಯಕ್ತಿ ಎನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಸಾಯುವ ಮುನ್ನ ಸೈಟ್ಗಳನ್ನ ವಿತರಿಸಿದ ಪ್ರಾಧಿಕಾರ, 90 ವರ್ಷದ ಬಳಿಕ ಸೈಟ್ ವಿತರಿಸಿರುವ ಮೂಡ ಅಧಿಕಾರಿ. ಮೂಡ ಸೈಟ್ ಹಂಚಿಕೆ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಇದರ ಕುರಿತು ಮಾತನಾಡೋಕೆ ವಕೀಲರಾಗಿರುವಂತಹ ರವಿಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸಂಪರ್ಕ ಕಡಿತಗೊಂಡಿದೆ. ಮೂಡ ಸೈಟ್ ಹಂಚಿಕೆ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ 1933ರಲ್ಲಿ ಜಮೀನನ್ನ ಕಳ್ಕೊಂಡಿದ್ರಂತೆ. ಆದ್ರೆ ಆವಾಗಕ್ಕೂ ಇವಾಗಕ್ಕೂ ನೋಡಿದ್ರೆ 2024ರಲ್ಲಿ ಈ ಹಗರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅಂದ್ರೆ ಇದರಲ್ಲಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಶಾಮೀಲಾಗಿದ್ದಾರೆ, ಏನಿದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಸಾಯುವ ಮುನ್ನ ಸೈಟ್ಗಳನ್ನ ಪ್ರಾಧಿಕಾರ ವಿತರಿಸಿತ್ತಂತೆ. 90 ವರ್ಷಗಳ ಬಳಿಕ ಸೈಟ್ ವಿತರಿಸಿರುವ ಮೂಡ ಅಧಿಕಾರಿ. ನಿಜಕ್ಕೂ ಮೂಡ ಅನ್ನೋ ವಿಚಾರ ಯಾವಾಗ ಬಟವಾಯಲಾಯಿತು? ಸಿಎಂ ಸಿದ್ದರಾಮಯ್ಯ ಅವರ ವಿಚಾರ ಹೊರಗೆ ಬಂತು. ಅದಾದ ಮೇಲೆ ದಿನದಿಂದ ದಿನಕ್ಕೆ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ. ಒಂದಲ್ಲ ಒಂದು ವಿಚಾರಗಳು ಬಟವಾಯಲಾಗ್ತಾ ಇದೆ. ಈಗ ನಾವು ದಿನದಿಂದ ದಿನಕ್ಕೆ ನೋಡ್ತಾ ಹೋಗ್ತಾ ಇದ್ರೆ ಹೊಸ ವಿಚಾರಗಳು ನಮಗೆ ತಿಳಿತಾ ಇದ್ದಾವೆ. ಹಾಗಾದ್ರೆ ಯಾಕೆ ಈ ರೀತಿಯ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ? ಇದರಲ್ಲಿ ಶಾಮೀಲಾಗಿರುವ ವ್ಯಕ್ತಿ ಯಾರು? ಇವರ ಕುರಿತು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗಿದೆ. ವಕೀಲ ರವಿಕುಮಾರ್ ಸರ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಮೇಡಮ್, ನಮಸ್ತೆ ಮೇಡಮ್.
ಸರ್ ಏನ್ ಸರ್ ಇದು ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. 90 ವರ್ಷಗಳ ಬಳಿಕ ಈ ರೀತಿ ಒಂದು ಟ್ವಿಸ್ಟ್ ಸಿಗುತ್ತೆ ಅಂದ್ರೆ ಯಾವ ರೀತಿ ಈ ವಿಚಾರ, ಇದ್ರ ಕುರಿತು ಏನ್ ಹೇಳ್ತೀರಾ? ಹೌದು ಮೇಡಮ್ ಈ ಸೈಯದ್ ಯೂಸುಫ್ ಅನ್ನೋರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ 2023ನೇ ಇಸ್ವಿ ಜುಲೈ ತಿಂಗಳಲ್ಲಿ. ಇವರು ಒಬ್ರು ಬೋಗಸ್ ಪಾರ್ಟಿ ಮೇಡಮ್. ಇವರು ಭೂಮಿನ ಮೇಡಮ್ 1900 ಒಂದೇ ಒಂದು ನಿಮಿಷ ಮೇಡಮ್, ಇವ್ರಿಗೆ ಸರಿಸುಮಾರು 21 ಸೈಟ್ ನ ಅಲಾಟ್ ಮಾಡಿರೋಂಥದ್ದು ಮೇಡಮ್. ಇಲ್ಲಿ ಇವ್ರಿಗೆ 23,881 ಚದರ ಅಡಿ ಸೈಟ್ ನ ಮೇಡಮ್ JP ನಗರದಲ್ಲಿ ಅಲಾಟ್ ಮಾಡಿದ್ದಾರೆ ಮೇಡಮ್. JP ನಗರ ಪಾಶ್ ಏರಿಯಾ. ಇವರು ಮೇಡಮ್ ಸರ್ವೆ ನಂಬರ್ 85/1 ಈರನ್ಗೆರೆಯಲ್ಲಿ ಜಮೀನ್ ಕಳ್ಕೊಂಡ್ರಂತೆ ಮೇಡಮ್. ಇವ್ರು ಜಮೀನ್ ಕಳ್ಕೊಂಡ ಮೇಲೆ 1933-34ನೇ ಇಸ್ವಿಗೆ 2023ನೇ ಇಸ್ವಿಲಿ ಇವರು ಈ ರೀತಿ ಇಲಿಗಲ್ ಆಗಿ ಸೈಟ್ ನ ಅಲಾಟ್ ಮಾಡೋದು 50-50ಗೆ 90 ವರ್ಷ ಆದ್ಮೇಲಿಂದ ಇವ್ರು ಈ ತರ ಕೊಡ್ತಾರಂದ್ರೆ ಮೇಡಮ್ ಇದು ಹಾಸ್ಯಾಸ್ಪದ. ಇಲ್ಲಿ ರೆವೆನ್ಯೂ ಆಫೀಸರ್ದಾದ್ರೂ ಆಗ್ಲಿ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಆಗ್ಲಿ ಯಾವ್ದೇ ರೀತಿ ರಿಪೋರ್ಟ್ ಇರಲ್ಲ. ಕೆಳಗಡೆ ಇವ್ರೇನು ಸ್ಪಂದನಾ ಸೆಂಟ್ರಲ್ ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕಿರಲ್ಲ. ಡೈರೆಕ್ಟ್ ಆಗಿ ಮೂಡಾ ಕಮಿಷನರ್ ಇದನ್ನ ಅಪ್ಲಿಕೇಶನ್ ನ ರಿಸೀವ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಸೈಟ್ ಗಳನ್ನ ಅಲಾಟ್ ಮಾಡಿದ್ದಾರೆ ಮೇಡಮ್. ಇದು ಅಕ್ಷಮ್ಯ ಅಪರಾಧ. ಇದ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿ ನಾವು ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಕೊಟ್ಟಿದ್ದೀವಿ, ಲೋಕಾಯುಕ್ತರಿಗೂ ಲೆಟರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ವಿಚಾರಣೆ ನಡೀತಾ ಐತೆ. ಪೊಲೀಸ್ ಠಾಣೆಲ್ಲೂ ದೂರ್ ಕೊಟ್ಟಿದೀವಿ. ಇವ್ರನ್ನ ಬಂಧಿಸ್ಬೇಕಂತ ಆಗ್ರಹ ಮಾಡ್ತಿದೀವಿ. ನಮ್ಮ ಎಲ್ಲಾ ಏನ್ ನಿವೇಶನ ಇದೆ ಮೂಡಾದು ಅದನ್ನ ವಾಪಸ್ ಪಡ್ಕೊಳ್ಬೇಕು. ಇನ್ನೋಸೆಂಟ್ ಗಳಿಗೆ ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅವ್ರಿಗೆ ಹಂಚ್ಬೇಕನ್ನೋದು ನಮ್ಮ ಆಗ್ರಹ ಮೇಡಮ್. ಈಗ ನೋಡ್ತಾ ಇದ್ರೆ ಮೂಡಾ ಹಗರಣ ಯಾವಾಗ ಹೊರಗ್ ಬಂತು ಅವಾಗಿನಿಂದ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್, ಹೊಸ ವಿಚಾರಗಳು ಬಯಲಾಗ್ತಾ ಇದೆ. ಹಾಗಾದ್ರೆ ಇನ್ನು ಯಾವೆಲ್ಲ ವಿಚಾರಗಳು ಅಡಗಿ ಕೂತಿದೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಸರ್. ಇದ್ರ ಕುರಿತು ಹೇಳೋದಾದ್ರೆ ಮೇಡಮ್ ಇವರು ಇನ್ನೋಸೆಂಟ್ ಮೇಡಮ್. ಇವ್ರು ಯಾರು ಯೂಸುಫ್ ಅಂತ ಇರ್ತಾರೆ, ಇವರು ಬೇನಾಮಿ ಪಾರ್ಟಿಗಳು ಮೇಡಮ್. ಇವ್ರ ಹಿಂದೆ ಪ್ರಭಾವಿ ರಾಜಕಾರಣಿಗಳು ಮತ್ತೆ ಬ್ರೋಕರ್ಗಳದ್ದು ಕೈವಾಡ ಇರೋಂಥದ್ದು ಮೇಡಮ್. ಏನ್ ನಮ್ CM ಅವ್ರಿಗೆ 14 ಸೈಟ್ ಕೊಟ್ಬಿಟ್ಟು ಅದನ್ನೇ ಆಂಟಿಸಿಪೇಟರಿ ಆಗಿ ಉಪಯೋಗಿಸ್ಕೊಂಡು ಈ ರೀತಿಯೆಲ್ಲ ಅಕ್ರಮ ಮಾಡ್ತಿರೋದು. ನಾವು CM ಗೆ ಕೊಟ್ಟಿದ್ದೀವಿ, ನೀವ್ರು ಕೊಟ್ಮೇಲೆ ಬೇರೆ ನಾವು ಅವ್ಯವಹಾರ ಮಾಡಿದ್ರು ಅವ್ರು ಬಚಾವ್ ಮಾಡ್ತಾರೆ ಅಂತ ಮೇಡಮ್. ಇವರು ಅಲ್ಲಿ ನಮಗ್ ದಾಖಲೆಗಳು ಲಭ್ಯ ಆಗಿರೋದ್ರ ಪ್ರಕಾರ ಮೇಡಮ್ ಇವ್ರು ಆಧಾರ್ ಕಾರ್ಡ್ ಅಲ್ಲಿ ಇವರು 35ನೇ ಇಸ್ವಿಲಿ ಹುಟ್ಟುತ್ತಾರೆ. ಇವರಿಗೆ ಆ ಭೂಮಿ ಕ್ರಯಪತ್ರ ಆಗಿರೋದು 34ನೇ ಇಸ್ವಿಲಂತೆ. ಇದು ಹಾಸ್ಯಾಸ್ಪದ ಮೇಡಮ್. ಈ ರೀತಿ ಎಲ್ಲ ಹೆಂಗ್ ಮಾಡೋದಕ್ಕೆ ಸಾಧ್ಯ ಮೇಡಮ್? ಸೊ ಆದ್ರಿಂದ ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಎಲ್ಲಾ ಏನು ಸೇಲ್ ಡೀಡ್ಗಳೇ ಮಾಡ್ಕೊಟ್ಬಿಟ್ಟಿದ್ದಾರೆ ಮೇಡಮ್. ಇನ್ನು ಎಷ್ಟೊಂದು ಕೇಸ್ಗಳಲ್ಲಿ ಸೇಲ್ ಡೀಡ್ ಆಗಿಲ್ಲ, ಬರೀ ಅಲಾಟ್ಮೆಂಟ್ ಲೆಟರ್ ಆಗೈತೆ. ಇವ್ರಿಗೆ ಮಾತ್ರ 21 ಸೈಟ್ 23,000 ಚದರಡಿ ಏನ್ ಹೇಳ್ತಿದೀನೋ ಇದಿಷ್ಟು ಸೇಲ್ ಡೀಡ್ ಆಗಿರೋದ್ರಿಂದ ಎಲ್ಲಾ ಸೇಲ್ ಡೀಡ್ಗಳು ರದ್ದಾಗಬೇಕು. ಮತ್ತೆ ಈ ವ್ಯಕ್ತಿ ಹಿಡಿದ್ರೆ ಇವ್ರನ್ನ ಬಂಧಿಸಿದ್ರೆ ಇವ್ರ ಹಿಂದೆ ಇರೋಂತಹ ಬ್ರೋಕರ್ಗಳು ಮತ್ತೆ ಕಮಿಷನರ್ಗಳ ಆಟಗಳು ಪ್ರತಿಯೊಂದನ್ನು ಬಟಾ ಬಯಲಾಯ್ತದೆ. ಆದಷ್ಟು ಜಲ್ದಿ ಕ್ರಮ ತಗೊಳ್ಬೇಕನ್ನೋದು ನಮ್ಮ ಆಗ್ರಹ ಮೇಡಮ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಸರ್, ಇಷ್ಟು ಹೊತ್ತು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. Ashwavega English News. Coming soon. Your channel, your voice, your trust.